ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ಫೆಬ್ರವರಿ 15 ಶಿವರಾತ್ರಿ ನಿಮಿತ್ತ ನಾವು ಬಂದಿದ್ದೇವೆ ಚಿಕ್ಕ ಸೋಮೇಶ್ವರ ದೇವಸ್ಥಾನಕ್ಕೆ. ಇದಿರೋದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮಲ್ಲೂರು ಗ್ರಾಮದ ತಿರುವಿರ ಚಿಕ್ಕ ಸೋಮೇಶ್ವರ ದೇವಸ್ಥಾನ. ಇದಕ್ಕೆ ಸಣ್ಣ ಕೊಳ್ಳ ಅಂತಲೂ ಕರೀತಾರೆ. ಇದು ಪ್ರಕೃತಿಯ ಸೌಂದರ್ಯದ ಮಡಿನಲ್ಲಿ ನಿರ್ಮಿತವಾಗಿದೆ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ಬನ್ನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಬಹುದು ನೀವು. ಇದು ತುಂಬ ಗುಡ್ಡದ, ಇದೆಲ್ಲ ಗುಡ್ಡ. ಈ ಗುಡ್ಡದ ಮಡಿಲಲ್ಲಿ ಈ ದೇವಸ್ಥಾನ ನಿರ್ಮಿತವಾಗಿದೆ. ನೋಡಬಹುದು ನೀವು. ಎಲ್ಲಿ ನೋಡಿದ್ರಲ್ಲಿ ಕಾಡು ಕಾಣ್ತಾ ಇದೆ. ನೋಡ್ಬೋದು ನೀವು. ನನ್ನ ಜೋಡಿ ನನ್ನ ಸಣ್ಣ ಮಗಳು ಬಂದಿದ್ದೆ, ನನ್ನ ಸಣ್ಣ ಮಗನೂ ಬಂದಿದ್ದಾನೆ. ಇಲ್ಲಿ ಹೋಗ್ತಾ ಇದ್ದಾನೆ. ಸ್ವಲ್ಪ ಮೆಟ್ಲ ಏರಿ ಹೋಗ್ಬೇಕು, ಅಷ್ಟೇನು ಜಾಸ್ತಿ ಇಲ್ಲ. ಒಂದು 50-60 ಮೆಟ್ಲಿದಾವು, ಅಷ್ಟು ಹತ್ತಿ ಹೋಗ್ಬೇಕು. ನೋಡ್ರಿಲ್ಲ, ಎಲ್ಲ ಕಡೆ ಕಾಡಿದೆ, ದೊಡ್ಡ ದೊಡ್ಡ ಗುಡ್ಡ ಐತಿ. ನೀವು ಬರ್ಲಿಕ್ಕೆ ಇಲ್ಲಿ ದಾರಿನೂ ಇದೆ, ಆದರೆ ದಾರಿ ಅಷ್ಟು ಪಕ್ಕ ಇಲ್ಲ. ಕಾರು ಬೈಕು ಎಲ್ಲ ಬರ್ತಾವೆ. ನೋಡ್ಬೋದು ನೀವು ಗುಡ್ಡದಲ್ಲಿ. ಇಲ್ಲೇ ತುಂಬ ಅಮಾವಾಸ್ಯೆ ದಿವಸ ಆಗಲಿ, ಇಂಥ ಶಿವರಾತ್ರಿ ಆಗಲಿ, ಕೆಲವೊಂದು ವಿಶೇಷ ದಿನಗಳಲ್ಲಿ ಜನ ಜಾಸ್ತಿ ಬರ್ತಾರೆ. ಬಂದು ಚಿಕ್ಕ ಸೋಮೇಶ್ವರನ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಕಾಡಿನ ವಾತಾವರಣದಲ್ಲಿ ನಿರ್ಮಿತವಾದಂಥ ದೇವಸ್ಥಾನ. ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ನಿರ್ಮಿತವಾಗಿದೆ. ಗುಡ್ಡದ ಮೇಲಿಂದ ನೀರು ಬೀಳ್ತಾ ಇದೆ, ನೋಡ್ಬೋದು ನೀವು. ಅಷ್ಟು ಜಾಸ್ತಿ ನೀರಿಲ್ಲ, ಮಳೆಗಾಲದಲ್ಲಿ ಜಾಸ್ತಿ ನೀರು ಇರುತ್ತೆ ಅಲ್ಲಿ. ಬನ್ನಿ ತೋರಿಸ್ತೇನೆ ನಿಮಗೆ. ಇಂಥ ಬಿಸಿಲಿದ್ರೂ ಇಲ್ಲಿ ನೀರು ಬೀಳ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಮಳೆಗಾಲದಲ್ಲಿ ತುಂಬ ನೀರು ಬೀಳ್ತಾ ಇರುತ್ತೆ ಇಲ್ಲಿ. ನೋಡ್ಬೋದು ನೀವು. ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾರೆ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಒಂದು ಉತ್ತಮವಾದಂಥ ಪ್ಲೇಸು. ನೀರು ಬೀಳ್ತಾ ಇದೆ, ಮತ್ತಿದು ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರು. ಬ್ರದರ್, ನೀರು ಕುಡಿಬೋದೇನ್ರಿ ಅವನ? ಬಾಯ್ತೆ ಏನು ಹೇಳ್ತಾನ ನೋಡು. ಸಾಕು ಬಾರೋ ಪೈನ, ಸಾಕು ಪೈನ. ನೀರು ಬೀಳಕತ್ತಾವ. ಯಾವಾಗ ನೋಡ್ತೀವಿ ಅವ್ರಿಗೆ ಹಿಂಗೆ ಇರ್ತಾ ಇವ. ಒಂಥರ AC ನಿಂತ ಜಾಸ್ತಿ ತಂಪದವ. ನೀರು ಒಂಥರ ವಿಸಿಟ್ ಕೊಟ್ಟು ನೋಡ್ಬೋದು. ಮಳೆಗಾಲ ಬರೋಕೆ ನೀವು ಇಲ್ಲಿ ಸಿಕ್ಕಾಪಟ್ಟೆ ನೀರು ಬೀಳ್ತಿರ್ತಾವ. ದೂರಿಂದ ಸಪ್ಪಳ ಕೇಳ್ತಿರ್ತೈತಿ, ಏನಾಗ್ತಿದೆಯಪ್ಪ ಅಂತ ಹೇಳ್ಬಿಟ್ಟು ಸಮೀಪ ನೋಡಿದ್ರೆ ಸಿಕ್ಕಾಪಟ್ಟೆ ಗುಡ್ಡದ ಮೇಲೆ ನೀರು ಬೀಳ್ತಿರ್ತಾವ. ಆ ನಮೂನಿ ಸೌಂಡ್ ಆಗ್ತಿರ್ತೈತಿ. ಈಗ ಬರತೈತಿ, ಯಾಕಂದ್ರೆ ಈಗ ಮಳೆಗಾಲ ಇಲ್ಲ, ಆದ್ರೂ ಇಲ್ಲಿ ನೀರು ಬೀಳಾಕತ್ತೈತಿ. ನೋಡ್ಬೋದು ನೀವು. ಪೂರ್ತಿ ಗುಡ್ಡದಾಗ ಐತೆಲ್ಲ ಇದೆ.
Panu, ba? ಅಮಾವಾಸ್ಯೆ ದಿವಸ ಮತ್ತು ಶಿವರಾತ್ರಿ ದಿವಸ ಕೆಲವೊಂದು ಪುಣ್ಯ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಭಾಳ ಜನ ಸೇರ್ತಾರೆ. ಬನ್ನಿ ಇಲ್ಲಿ ಅರ್ಚಕರು ಕುಂತಾರೆ, ಅವ್ರನ್ನ ಕೇಳೋಣ ಈ ದೇವಸ್ಥಾನ ಬಗ್ಗೆ. ನಮಸ್ಕಾರ ಅರ್ಚಕರ. ಜರ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಐತ್ರಿ? ಇದ್ರಿ 1030 ವರ್ಷ. 1030 ವರ್ಷ ಐತ್ರಿ. ಯೂನಿವರ್ಸಿಟಿ ಒಳಗೆ ಇದ್ರ ಹೆಸರು ಐತೇನ್ರಿ? ಅದು ಧಾರವಾಡ ಯೂನಿವರ್ಸಿಟಿ ಹೌದು. ಮುಂದೆ ಬೆಂಗಳೂರು ಯೂನಿವರ್ಸಿಟಿ ಐತ್ರಿ. ಅಲ್ಲಿ ಇದ್ರ ಹೆಸರು ಇದೆ ರೀ. ಅಲ್ಲಿ ಇದ್ರ ಹೆಸರು ಐತ್ರಿ. ಆಚೆಗಡೆ ಐತ್ರಿ ದೊಡ್ಡ ಕೊಳ ಅಂತೇಳಿ ದೊಡ್ಡ ಸೋಮೇಶ್ವರ ಅರ್ಚಕಡೆ. ಹಾಂ, ಅವ್ರದ್ದು ಹೆಸರು ಐತ್ರಿ. ಅದು ಹೆಸರು ಐತ್ರಿ. ಹೌದು. ಎರಡು ದೇವಸ್ಥಾನ ಹೆಸರು ಎರಡು ಯೂನಿವರ್ಸಿಟಿ ಒಳಗೆ ಐತಿ. ದೊಡ್ಡ ಸೋಮಪ್ಪ ಚಿಕ್ಕ ಸೋಮಪ್ಪ. ದೊಡ್ಡ ಸೋಮಪ್ಪ ಚಿಕ್ಕ ಸೋಮಪ್ಪ. ಚಿಕ್ಕ ಸೋಮಪ್ಪ ಅಣ್ಣ ತಮ್ಮರು. ಹೌದೇನ್ರಿ? ಇದಕ್ಕೆ ಸಣ್ಣ ಕೊಳನು ಅಂತಾರೆ ರೀ. ಸಣ್ಣ ಕೊಳ ಅಂತಾರ್ರಿ, ಅದಕ್ಕೆ ದೊಡ್ಡ ಕೊಳ ಅಂತಾರೆ. ಪ್ರತಿ ಅಮಾವಾಸ್ಯೆ ದಿವಸ ಪ್ರಸಾದ ದಿವಸ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ಅನ್ನ ಪ್ರಸಾದ ಇರ್ತೈತ್ರಿ. ಜನ ಬರ್ತೈತ್ರಿ. ಇಲ್ಲಾಂದ್ರೆ ಸೋಮವಾರಕ್ಕೊಮ್ಮೆ ಬರ್ತಾರೆ. ಸೋಮವಾರಕ್ಕೊಮ್ಮೆ ಬರ್ತಾರೆ. ಪ್ರತಿ ಟೈಮಲ್ಲಿ ಕಡಿಮೆ ಇರ್ತೈತಿ. ಕಡಿಮೆ ರೀ. ಕಡಿಮೆ ಪ್ರತಿ ಸೋಮವಾರ ಜನ ಬರ್ತಾರೆ. ಅಮಾವಾಸ್ಯೆ ದಿವಸ ಜಾಸ್ತಿ ಇರ್ತಾರೆ. ಅನ್ನ ಪ್ರಸಾದ ನೋಡಿದ್ರೆ ನೀವು ಪ್ರತಿ ಸೋಮವಾರ ಅಮಾವಾಸ್ಯೆ ದಿವಸ ಇಲ್ಲ ಜನ ಬರ್ತಾರೆ, ದೇವ್ರ ದರ್ಶನ ಪಡ್ಕೋತಾರೆ. ಈಶ್ವರಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಗುಡ್ಡದ ಕೆಳಗಡೆ ಇಲ್ಲಿ ನಾಗರಾಜನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಕೂಡ ಪೂರ್ತಿ ಗುಡ್ಡದ ಕೆಳಗೈತಿ. ಕಲ್ಲುಗಳ ಬಂಡೆಯ ನಡುವಿನಲ್ಲಿ ನಾಗರಾಜನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಗುಹೆಯ ಒಳಗೆ ಚಿಕ್ಕ ಸೋಮೇಶ್ವರ ದೇವಸ್ಥಾನ ಇದೆ. ಸೋಮೇಶ್ವರನ ಪ್ರತಿಷ್ಠಾಪನೆ ನೈಸರ್ಗಿಕ ಮಡಿಲಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತಾದಿಗಳಲ್ಲಿ ದಿನಾಲು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ದೇವರ ಪಾತ್ರಕ್ಕೆ ನೋಡ್ಬೋದು. ಇಲ್ಲಿ ಡೈಲಿ ಬರ್ತಾರೆ ನೀವು? ಇಲ್ಲಿ ಡೈಲಿ ಬರ್ತಾರೆ. ನಿಮ್ದು ಯಾವರು? ಮಲ್ಲೂರ. ಪೂರ್ತಿ ಗುಡ್ಡದಾಗ ಐತಿ ದೇವಸ್ಥಾನ. ಎಲ್ಲ ಸುತ್ತಮುತ್ತ ಎಲ್ಲ ಬಂಡೆ ಕಲ್ಲುಗಳದಾವ, ನೋಡ್ಬೋದು ನೀವು ಇಲ್ಲಿ. ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ಚಿಕ್ಕ ಸೋಮೇಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಜ್ಜಾರ ಡೈಲಿ ನೀವು ಪೂಜೆ ಮಾಡ್ತಾರೆ ಇಲ್ಲಿ? ಡೈಲಿ ಎಷ್ಟು ಗಂಟೆ ಪೂಜೆ ಮಾಡ್ತಾರೆ ಅಜ್ಜಾರ? ಬೆಳಗ್ಗೆ 5 ಗಂಟೆ ಪೂಜೆ ಮಾಡ್ತಾರೆ. ಕಾಯಂ ನಿಮ್ದೇ ಇರ್ತದ್ರಿ ಪೂಜೆ? ನಿಮ್ದೇ.
ಅಂತಂದ್ರವ್ರಿ 6 ಮಂದಿ ಹಾಂ 6 ಮಂದಿ ಮಳೆಗಾಲದಾಗ ಜಾಸ್ತಿ ನೀರು ಬರ್ತದೆ ಇದೆಲ್ಲ ಪೂರ್ತಿ ಇಲ್ಲೆಲ್ಲ ಕುಂದ್ರಾಕ ನಿಂದ್ರಾಕ ಬರಂಗಿಲ್ಲ ಇಲ್ಲೆಲ್ಲ ನೀರು ತುಂಬಿರ್ತದೆ ಇದೆಲ್ಲ ಬಿಸಿ ನೀರು 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 ಬರ್ತಿರ್ತದೆ. ಮಳೆಗಾಲದಾಗ ಇಲ್ಲೇ ಸಿಕ್ಕಾಪಟ್ಟೆ ನೀರು ಬೆಳೆದೈತೆ ಒಳಗಡೆ. ಇದೆಲ್ಲ ಏರಿಯಾಯನ್ನು ತೋರ್ಸೋದಿಲ್ಲ, ಇಲ್ಲೆಲ್ಲ ನೀರು ತುಂಬಿರ್ತೈತಿ. ಇಲ್ಲಿ ಆ ಲೆವೆಲ್ಗೆ ನೀರು ಬರ್ತೈತಿ ಇಲ್ಲಿ ಒಳಗೆ. ಒಂಥರ ಎ ಸಿ ರೂಮ್ ಎಲ್ಲ ಇದ್ರ ಮುಂದೆ ಏನೂ ಅಲ್ಲಲ್ಲ. ಇದು ಭಗವಂತನ ಸನ್ನಿಧಿ. ಇಲ್ಲಿ ನೀವು ಬಂದ್ರೆ ಒಂಥರ ಏನೋ ಬೇರೆ ಒಂಥರ ಫೀಲ್ ಆಗ್ತೈತಿ. ಇಲ್ಲಿ ನಮ್ಮ ಹಿರಿಯರು ಅದ್ರ ಅವ್ರನ್ನ ಕೇಳಂಬರಿ. ಅದರ ನೀವು ಎಷ್ಟು ದಿವಸ ಬರ್ತೀರಿ ಇಲ್ಲಿ? ವರ್ಷ 2-3 ಸಲ ಬರ್ತೀರಿ. ಹಾಂ 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 ನೀರು ಬೀಳ್ತಾರೆ, ನೀರು ಇರ್ತೈತೆ ರೀ. ಪೂಜೆ ಮಾಡ್ತಾರೆ. ಮುಂಜಾನೆ 2-3 ಸಾವಿರ ಬಂದು ಅಭಿಷೇಕ ಮಾಡಿ ಎಲ್ಲ ಮಾಡ್ತಾರೆ. ಸಾಮಾನ್ಯ ಮದುವೆ ಅದು ಊಟದ ಪ್ರಾಬ್ಲಮ್ ಹೋಗುತ್ತೆ, ಎಲ್ಲ ಸೊಪ್ಪು ಹಾಕಿರ್ತಾರೆ ಪ್ರಶ್ನೆ. ಮತ್ತು ಸಾಯಂಕಾಲ ಬಂದು ದೀಪ ಎಲ್ಲ ಮಾಡ್ತಾರೆ. ನೀವು ಯಾರಾದರೂ ಈ ಕಡೆ ಬಂದಿದ್ರೆ ಚಿಕ್ಕ ಸೋಮೇಶ್ವರ ದರ್ಶನ ಈ ಕಡೆ ಬಂದ ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಸುಂದರವಾದ ಜಾಗ ಇದೆ. ಪ್ರಕೃತಿಯ ಮಡಿಲಿ ನಿರ್ಮಿತವಾಗಿದೆ. ಇದು ಒಂಥರ ಅಗದಿ ಏನಪ್ಪ ಅಂತಂದ್ರೆ ಇಲ್ಲಿ ಬಂದ್ರೆ ಒಂಥರ ಏನೋ ಬೇರೆ ಥರ ಫೀಲ್ ಆಗ್ತೈತಿ. ಆ ಥರ ಅಗದಿ ತಂಪು ವಾತಾವರಣ. ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ವರ್ಷ ಹಳೆ ಐತೆ ಅಂತೇಳಿ. ದೇವರ ದರ್ಶನನೂ ಮಾಡಿದ್ರಿ. ಇದಿರೋದು ಬೆಳಗಾವಿಯಿಂದ ಸುಮಾರು 70 ಕಿಲೋಮೀಟ್ರ್ ದೂರದಲ್ಲೈತಿ. ನೀವು ಸಲೀಸಾಗಿ ಬೆಳಗಾವಿಯಿಂದ ಬೈಲಹೊಂಗಲ ಹೊಸರು ಮಾರ್ಗವಾಗಿ ಸೊಗಲತ್ತ ಬಂದರೆ ಮಲ್ಲೂರು ಊರಿದೆ. ಆ ಮಲ್ಲೂರಿಂದ ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಇದೆ. ಬಂದು ನೀವು ದರ್ಶನ ಪಡ್ಕೋಬೋದು ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.